ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10 ಜುಲೈ 2026. मुरली महावाक्यಗಳು. मीठे बच्चे, बाप आए हैं तुम बच्चों की अविनाशी ज्ञान रत्नों से झोली भरने. यह एक एक ज्ञान रत्न लाखों रुपयों का है. ಮಧುರ ಮಕ್ಕಳೇ, ಬಾಬಾ ಬಂದಿದ್ದಾರೆ ತಾವು ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬೋದಕ್ಕಾಗಿ. ಈ ಒಂದೊಂದು ಜ್ಞಾನ ರತ್ನಗಳು ಲಕ್ಷಾಂತರ ಬೆಲೆ ಬಾಳುವಂತಹದ್ದಾಗಿದೆ. ಬಹಳ ಸುಂದರವಾದಂತಹ ಮಹಾವಾಕ್ಯಗಳು. ಪರಮಾತ್ಮ ಪಿತಾ ಈ ಸೃಷ್ಟಿ ನಾಟಕದಲ್ಲಿ ಬಂದಿದ್ದಾರೆ ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆಯಿಂದ ತುಂಬಿಸೋ ಸಲುವಾಗಿ, ಜೋಳಿಗೆಯನ್ನು ತುಂಬಿಸುವ ಸಲುವಾಗಿ. ಅವಿನಾಶಿ ಜ್ಞಾನ ರತ್ನ ಯಾವುದು? ನಾಲೆಡ್ಜ್ ಪ್ರಕಾಶಮಯವಾಗಿದೆ. ಯಾವ ಜ್ಞಾನದಿಂದ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಪ್ರಾಪ್ತಿಯಾಗ್ತದೋ ಅಂತಹ ಅವಿನಾಶಿ ಜ್ಞಾನ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸೋ ಸಲುವಾಗಿ ಡೈರೆಕ್ಟ್ ಭಗವಂತನೇ ಬಂದಿದ್ದಾರೆ. ಆದರೆ ಅವರು ಕೊಡುವಂತಹ ನಾಲೆಡ್ಜ್, ಜ್ಞಾನದ ರತ್ನಗಳು, ಒಂದೊಂದು ಮಹಾವಾಕ್ಯಗಳು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದಾಗಿದೆ. ಹ್ಯೂಮನ್ ಮೈಂಡ್ ಒಳಗ ₹1,00,000 ಅಂದ್ರ ಕೋಟಿ ರೂಪಾಯಿ ಅಂತಂದ್ರೆ ಅದು ಒಂದು ಲೇಬಲ್ ಮಾಡ್ಕೊಂಡ್ಬಿಟ್ಟಿದೆ, ಲಕ್ಷ ಕೋಟಿ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ಬಾಕಿ ಲಕ್ಷ ಕೋಟಿಗಿಂತಲೂ ಕೂಡ ಅತಿ ಅಮೂಲ್ಯವಾಗಿರುವಂಥದ್ದು ನಾಲೆಜ್ ಆಗಿದೆ. ಆದರೆ ಆ ಲಕ್ಷ ಕೊಟ್ಟರೂ ಈ ಶ್ರೇಷ್ಠ ಪವಿತ್ರ ಪರಮಾತ್ಮನ ಡೈರೆಕ್ಟ್ ನಾಲೆಡ್ಜ್ ಯಾರಿಗೂ ಸಿಗೋದಕ್ಕೆ ಸಾಧ್ಯವಿಲ್ಲ. ಅಂತಹ ಪರಮ ಪಿತ ಪರಮಾತ್ಮ ತನ್ನ ಪರಮ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಡ್ತಿದ್ದಾರೆ, ಜ್ಞಾನ ರತ್ನಗಳನ್ನು ನೀಡ್ತಿದ್ದಾರಂತಂದ್ರೆ ಈ ಸಮಯದಲ್ಲಿ ನಮ್ಮ ಬುದ್ಧಿ ರೂಪಿ ಜೋಳಿಗೆಯನ್ನ ಈ ಪವಿತ್ರ ಜ್ಞಾನ ರತ್ನಗಳಿಂದ ತುಂಬಿಸಿಕೊಳ್ಬೇಕಿದೆ. प्रश्न, गुप्त दान का इतना अधिक महत्व क्यों है? ಗುಪ್ತ ದಾನದ ಇಷ್ಟೊಂದು ಅತ್ಯಧಿಕ ಮಹತ್ವ ಯಾಕಿದೆ? ಬಾಬಾ ಹೇಳ್ತಾರೆ उत्तर, क्योंकि बाप तुम्हें अभी गुप्त ज्ञान रत्नों का दान देते हैं. इसे दुनिया नहीं जानती कि तुम बच्चे इन ज्ञान रत्नों का दान करने से विश्व की राजाई ले लेते हो. ಅಂಡರ್ಲೈನ್. ಬಹಳ ಸುಂದರ ಮಹಾವಾಕ್ಯ. ಯಾಕೆ ಯಾಕೆ ಗುಪ್ತ ದಾನದ ಮಹತ್ವಿದೆ ಅಂತಂದ್ರೆ ಈ ಸಂಗಮದ ಈ ಪ್ರೆಸೆಂಟ್ ಟೈಮ್ ಒಳಗ ಗುಪ್ತ ಜ್ಞಾನ ರತ್ನಗಳ ದಾನ ಸ್ವಯಂ ಭಗವಂತ ಮಾಡ್ತಿದ್ದಾರೆ. ಅಂದ್ರೆ ಇದೇನ್ ನಾಲೆಜ್ ಕೊಡ್ತಿದ್ದಾರ, ಎಷ್ಟೋ ಜನ ಬ್ರಹ್ಮ ಕುಮಾರಿಯರಿಗೆ ಕುಹಕ ಮಾಡ್ತಾರ. ಒಂದು ಕಾಮನ್ ಸತ್ಸಂಗಕ್ಕೆ ಹೊಂಟಿರ್ಬೋದು, ಪ್ರವಚನ ಕೇಳ್ಬೋದು, ಅಲ್ಲೊಬ್ರು ಗುರು ಅದಾರ, ಗುರುಗಳ ಮಾತು ಕೇಳಿಕ್ ಹೋಗ್ತಾರ ಅಂತಾನೆ ತಿಳ್ಕೊಂಡಿದ್ದಾರೆ ಹೊರತಾಗಿ ಡೈರೆಕ್ಟ್ ಭಗವಂತನೇ ಸಾಕ್ಷಾತ್ ಶಿವನೇ ಬಂದು ಈ ಸೃಷ್ಟಿಯ ಸರ್ವಶಕ್ತಿವಾನ್ ಪರಮಾತ್ಮನೇ ಬಂದು ತನ್ನ ಅಮೂಲ್ಯ ಜ್ಞಾನವನ್ನ, ಜ್ಞಾನ ರತ್ನಗಳನ್ನ ನೀಡ್ತಿದ್ದಾರಂತ ಗುಪ್ತ ರೂಪದಲ್ಲಿ ಭಗವಂತನ ಆಗಮನ ಆಗಿದೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಈ ಜಗತ್ತಿನವರು ತಿಳ್ಕೊಂಡೇ ಇಲ್ಲ. ಅದಕ್ಕಾಗಿ ತಾವು ಮಕ್ಕಳೇ, ತುಮ್ ಬಚ್ಚೆ, ಯಾವಾಗ ನೀವು ಮಕ್ಕಳು ಈ ಜ್ಞಾನ ರತ್ನಗಳನ್ನ ತಮ್ಮಲ್ಲಿ ಧಾರಣೆ ಮಾಡಿಕೊಂಡು ನೀವು ಇನ್ನೊಬ್ಬರಿಗೆ ದಾನ ಮಾಡ್ತೀರಿ, ಅವಾಗ ನಿಮ್ಗೆ ವಿಶ್ವದ ರಾಜಾಯಿ ಸಿಗ್ತದ. ಬಹಳ ಸೂಕ್ಷ್ಮವಾಗಿರುವಂತಹ ಮಾತು, ಮಹಾವಾಕ್ಯ. ಯಾವಾಗ ಈ ಜ್ಞಾನ ರತ್ನಗಳನ್ನ ನೀವು ಇನ್ನೊಬ್ಬರಿಗೆ ದಾನ ಮಾಡ್ತೀರಿ ಅವಾಗ ವಿಶ್ವದ ರಾಜಾಯಿ ತಗೋತೀರಿ. ಆತ್ಮ ಸ್ವಯಂ ಜ್ಞಾನ ಸ್ವರೂಪಿದೆ. ಆತ್ಮನಿಗಾಗಿ ಯಾವ ನಾಲೆಜ್ನ ಅವಶ್ಯಕತೆ ಇಲ್ಲ. ಆದರೆ ಆತ್ಮ ತನ್ನಲ್ಲಿರುವ ನಾಲೆಜ್ ಅನ್ನ ಅನುಭವ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ಶುದ್ಧ ಮನಸ್ಸೇ ಬೇಕು. ಶುದ್ಧ ಜ್ಞಾನದ ಅನುಭವ ಮಾಡಲಿಕ್ಕೆ ಶುದ್ಧ ಮನಸ್ಸು ಬೇಕು. ಆದರೆ ಮನಸ್ಸು ರಾವಣನ ಜೊತೆಗೆ, ಮಾಯೆ ಜೊತೆಗೆ ಕನೆಕ್ಟ್ ಆಗಿ ಅದು ಮಲಿನಾಗಿದೆ, ಪತೀತಾಗಿದೆ, ತಮೋ ಪ್ರಧಾನ ಆಗಿದೆ. ಅದಕ್ಕಾಗಿ ಈ ತಮೋ ಪ್ರಧಾನ ಮನಸ್ಸಿಗೆ ಸತ್ಯ ಜ್ಞಾನದ ಆಧಾರದಿಂದ ಮಾತ್ರ ಇದು ಜಾಗೃತ ಆಗ್ತದ. ನಾನು ದೇಹ ಅಲ್ಲ, ನಾನು ಆತ್ಮ ಇದ್ದೀನಿ ಅನ್ನುವಂಥದ್ದು. ಅಂದಮೇಲೆ ಬಾಬಾ ಹೇಳ್ತಾರೆ
ಸತ್ಯ ಜ್ಞಾನ ದಾನ ಯಾರಿಗ್ ಮಾಡ್ಬೇಕಂದ್ರೆ ಈ ಮನಸ್ಸಿಗೆ ಮಾಡ್ಬೇಕಾಗಿದೆ. ನಾವ್ ಅನ್ಕೋತೀವಿ ಈ ಜಗತ್ನಾಗ ಯಾರೆಲ್ಲ ಜನ ಅದಾರ ಅವ್ರಿಗೆಲ್ಲ ದಾನ ಮಾಡ್ಬೇಕು ಅಂತ. ಭಲೆ ಅವ್ರಿಗೆ ಮಾಡ್ಬೇಕು ನಮ್ಮ ಆಕ್ಟಿಂಗ್ ಒಳಗ, ಬ್ರಾಹ್ಮಣ್ ಜೀವನದೊಳಿ, ಬ್ರಹ್ಮ ಕುಮಾರ್ ಕುಮಾರಿ ಜೀವನದೊಳಗ. ಆದ್ರೆ ನಿಜವಾಗಿಯೂ ದಾನ ಮಾಡ್ಬೇಕಾಗಿದ್ದ ಯಾರಿಗಂದ್ರೆ ಬುದ್ಧಿಯೊಳಗಿರುವ ಜ್ಞಾನವನ್ನ ಈ ಮನಸ್ಸಿನ ಅನೇಕ ವಿಚಾರಗಳಿಗೆ ದಾನ ಮಾಡ್ಬೇಕಾಗಿದೆ. ಅವಾಗ ರಾಜಾಯಿ ಸಿಗ್ತದ. ಈ ಮನಸ್ಸು ಯಾವುದು ತನ್ನ ರಾಜ್ಯ ಕಳ್ಕೊಂಡು, ತನ್ನ ನೆಮ್ಮದಿಯನ್ನ ಕಳ್ಕೊಂಡು ರಾವಣನ ಹಿಂದೆ ಬೆನ್ ಹತ್ತಿದೆಯೋ, ಇದಕ್ ವಾಪಸ್ ವಿಶ್ವದ ರಾಜ್ಯ ಯಾವಾಗ ಸಿಗ್ತದತ್ತಂದ್ರೆ ಯಾವಾಗ ಈ ಜ್ಞಾನದಾನ ಮಾಡ್ಲಾಗ್ತದ. ಯಹ ಭಿ ಗುಪ್ತ ಹೇನಾ, ಕೋಯಿ ಲಡಾಯಿ ನ ಕೋಯಿ ಬಾರೂದ್ ಆದಿ ನ ಕೋಯಿ ಖರ್ಚಾ ಹೇ. ಇದು ಇಷ್ಟು ಗುಪ್ತ ಯುದ್ಧ ನಡೀತಾ ಇದೆಯಲ್ಲ, ಇಲ್ಲಿ ಯಾವುದೇ ಸ್ಥೂಲವಾದಂತ ಹಿಂಸಾ ಇಲ್ಲ, ಜಗಳ ಇಲ್ಲ, ಹಾನಿ ಇಲ್ಲ, ಖರ್ಚಿಲ್ಲ, ಮತ್ತು ಯಾವುದೇ ರೀತಿಯ ಸೈನ್ಯದ ಅವಶ್ಯಕತೆ ಇಲ್ಲ. ಸ್ವಯಂ ನಾನು ಆತ್ಮ ಅರ್ಥಾತ್ ಈ ಮನಸ್ಸಿನ ಮೂಲಕ ಮಾಯೆ ಜೊತೆಗೆ ಯುದ್ಧ ಮಾಡಿ ವಿಜಯ ಆಗ್ತೀನಿ. ಗುಪ್ತ ರೀತಿ ಸೆ ಬಾಬಾನೆ ತುಮ್ಹೆ ರಾಜಾಯಿ ದಾನ್ ಮೇ ದಿ ಹೇ. ಗುಪ್ತ ರೀತಿಯಲ್ಲಿ ಪರಮಾತ್ಮ ತಂದೆ ರಾಜಾಯಿಯನ್ನ ಅಂದ್ರೆ ರಾಜನಾಗಿರುವ ಸತ್ಯವನ್ನ, ನಾಲೆಜ್ ಅನ್ನ ಬಾಬಾ ನಮ್ಗೆ ಕೊಟ್ಟಿದ್ದಾರೆ ಗುಪ್ತ ರೂಪದಲ್ಲಿ. ಇಸ್ಲಿ ಗುಪ್ತ ದಾನ್ ಕಾ ಮಹತ್ವ ಬಹುತ್ ಹೈ. ಈಗ ಭಲೆ ನಾವು ರೋಲ್ನಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಇರ್ಬೋದು, ಆರ್ಥಿಕವಾಗಿ ಅಸಮರ್ಥರಿರ್ಬೋದು, ರೋಲ್ನಲ್ಲಿ ಬಹಳಷ್ಟು ವಿಷಯಗಳನ್ನ ಅರಿಯದೇ ಇರ್ದವ್ರು ಇರ್ಬೋದು, ರೋಲ್ನಲ್ಲಿ ಅಶಿಕ್ಷಿತನೇ ಇರಬಹುದು. ಆದ್ರೆ ಅವರು ರಾಜಾನೇ. ಯಾರು ಪರಮಾತ್ಮ ಕೊಡುವಂತ ಗುಪ್ತ ಜ್ಞಾನವನ್ನ ತಮ್ಮಲ್ಲಿ ಧಾರಣೆ ಮಾಡ್ಕೊಂಡಿದ್ದಾರೋ, ಜ್ಞಾನದ ಬೆಳಕಿನಿಂದ ತಮ್ಮ ಜಾಗೃತಿ ಮಾಡ್ಕೊಂಡಿದ್ದಾರೋ ಅವರೇ ಗುಪ್ತ ರಾಜರು. ಅದಕ್ಕಾಗಿ ಗುಪ್ತ ದಾನದ ಬಹಳಷ್ಟು ಮಹತ್ವ ಇದೆ. धारणेಗಾಗಿ मुख्य सार ಮೊದಲನೇದು, बाप द्वारा ज्ञान का जो गुप्त दान मिला है उसकी वैल्यू को समझ अपनी झोली ज्ञान रत्नों से भरपूर करनी है. ಬಾಬಾರವರ ಮೂಲಕ ಯಾವ ಜ್ಞಾನ ರತ್ನಗಳ ಗುಪ್ತ ದಾನ ಪ್ರಾಪ್ತ ಆಗ್ತಾ ಇದೆ ಅದರದ್ದು ವ್ಯಾಲ್ಯೂ ತಿಳ್ಕೊಡ್ರಿ ಅಂತಾರೆ ಬಾಬಾ. ಬಹಳ 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 ಸುಂದರವಾದಂತ ಮಹಾವಾಕ್ಯ. ಭಗವಂತ ಜ್ಞಾನ ರತ್ನ ಕೊಡ್ತಿದ್ದಾರೆ, ಅದ್ರದ್ದು ಬಹಳ ಗುಪ್ತ ರೂಪದಲ್ಲಿ ಕೊಡ್ತಿದ್ದಾರೆ. ಇದ್ರದ್ದು ವ್ಯಾಲ್ಯೂ ತಿಳ್ಕೊಡ್ರಿ. ಇದು ಎಲ್ಲರಿಗೂ ಸಿಗೋದಿಲ್ಲ, ಇದು ಎಲ್ಲರಿಗೂ ದಕ್ಕುವುದಿಲ್ಲ. ಆದ್ರೆ ಇದ್ರದ್ದು ಮಹತ್ವ ಬಹಳ ಇದೆ. ಈಗ ಇದು ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಇದ್ರದ್ದು ಏನ್ ನಿಜವಾದ ಮೌಲ್ಯ ಅನ್ನೋದು ತಿಳ್ಕೊಡ್ರಿ. ಜ್ಞಾನ ರತ್ನಗಳಿಂದ ಭರ್ಪೂರ್ ಆಗ್ರಿ. ಸಬ್ಕೋ ಗುಪ್ತ ದಾನ್ ದೇತೆ ಜಾನಾ ಹೇ. ಅಂಡರ್ಲೈನ್. ಒಂದಿದೆ ದಾನ ಮಾಡೋದು ಮುಖದಿಂದ, ನಮ್ಮ ಶಬ್ದದಿಂದ, ಪ್ಯಾಂಪ್ಲೆಟ್ಸ್ಗಳ ಮೂಲಕ, ಪುಸ್ತಕಗಳ ಮೂಲಕ. ಆದ್ರೆ ಬಾಬಾ ಹೇಳೋದು ಗುಪ್ತ ದಾನ ಅಂತ. ಗುಪ್ತ ದಾನ ಅಂದ್ರೆ ಸತ್ಯ ಜ್ಞಾನವನ್ನ ಚರಿತ್ರೆಯಲ್ಲಿ ಇಳಿಸ್ಕೊಂಡು ಅಥವಾ ಬುದ್ಧಿಯಲ್ಲಿ ತುಂಬಿಕೊಂಡು ಈ ಮನಸ್ಸಿಗೆ ನಿರಂತರ ಜ್ಞಾನವನ್ನ ತಿಳಿಸಿಕೊಡೋದು. ಅಂದ್ರೆ ನೀನು ದೇಹ ಅಲ್ಲ ಆತ್ಮ ಇದೀ ಅನ್ನುವ ಮಾತು ನಿರಂತರ ಈ ಮನಸ್ಸಿಗೆ ಹೇಳ್ತಾ ಇರೋದು ಗುಪ್ತ ರೂಪದಲ್ಲಿ. ಇದಕ್ಕೆ ಗುಪ್ತ ದಾನ ಅಂತ ಹೇಳ್ತಾರೆ ಬಾಬಾ. सेकंड पॉइंट, इस कयामत के समय जबकि वापिस जाना है तो अपना सब कुछ सफल करना है, प्रीत बुद्धि बनना है. ಈ ಒಂದು ಅಂತಿಮ ವಿನಾಶದ ಸಮಯದಲ್ಲಿ ಯಾವಾಗ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ, ಮನಸ್ಸು ತನ್ನ ಮೂಲ ಸ್ಥಿತಿಗೆ ಬರಬೇಕಾಗಿದೆ ಅಂದ್ಮೇಲೆ ತಮ್ಮ ಹತ್ರ ಏನೆಲ್ಲ ಇದೆ ಅದನ್ನೆಲ್ಲ ಸಫಲ್ ಮಾಡ್ಕೊಡ್ರಿ. ಅಂದ್ರೆ ತಮ್ಮ ಹತ್ರ ಅಂದ್ರೆ ರೋಲ್ ಹತ್ರ ಏನೇನಿದೆ? ಈ ರೋಲ್ ಇದೆ, ದೇಹ ಇದೆ, ತನು ಇದೆ, ಮನ ಇದೆ, ಧನ ಇದೆ, ಹೆಸರಿದೆ, ಪ್ರಸಿದ್ಧಿ ಇದೆ, ಏನೆಲ್ಲ ಇದೆ ಅದನ್ನು ಸಫಲ್ ಮಾಡ್ಕೊಡ್ರಿ, ಸರಿಯಾದ ಕಾರ್ಯಕ್ಕೆ ಯೂಸ್ ಮಾಡ್ರಿ. प्रीत बुद्धि बनना है, मुक्ति और जीवन मुक्ति का रास्ता सबको बताना है. प्रीत बुद्धि अर्थात लवफुल सोल अर्थात समझदार अर्थात सोल ಕಾನ್ಶಿಯಸ್ ಅಲ್ಲಿ ಯಾರಿದ್ದಾರೋ ಅವರೇ ಪ್ರೀತ ಬುದ್ಧಿ ಮಕ್ಕಳು. ಸೊ ಪ್ರೀತ ಬುದ್ಧಿಯವರಾಗ್ರಿ. ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಮಾರ್ಗವನ್ನ ಎಲ್ಲರಿಗೂ ಹೇಳ್ತಾ ಇರಿ. ವರದಾನ್, ಭೋಲೆಪನ್ ಕೆ ಸಾಥ್ ऑलमाइटी अथॉरिटी बन माया का सामना करने वाले शक्ति स्वरूप भवा.
ಬಹಳ ಪವರ್ಫುಲ್ ಆಗಿರುವಂತಹ ವರದಾನ. ಭೋಲೆಪನದ ಜೊತೆಯಲ್ಲಿ ಆಲ್ಮೈಟಿ ಅಥಾರಿಟಿ ಉಳ್ಳವರಾಗಿ ಮಾಯೆಯನ್ನ ಎದುರಿಸುವಂತಹ ಶಕ್ತಿ ಸ್ವರೂಪರು ಆಗ್ರಿ. ಕಭಿ ಕಭಿ ಭೋಲಾಪನ್ ಬಹುತ್ ಭಾರಿ ನುಕ್ಸಾನ್ ಕರ್ ದೇತಾ ಹೈ. ಕೆಲವೊಮ್ಮೆ ಭೋಲಾಪನ್ ಏನಿದೆ ಇದು ಬಹಳ ದೊಡ್ಡ ನುಕ್ಸಾನ್ ಮಾಡ್ತದೆ. ಸರಳತಾ ಭೋಲಾ ರೂಪ ಧಾರಣ್ ಕರ್ ಲೇತಿ ಹೈ. ಸರಳತೆ ಭೋಲಾ ರೂಪ ಧಾರಣೆ ಮಾಡ್ತದೆ. ಲೇಕಿನ್ ಐಸಾ ಭೋಲಾ ನಹಿ ಬನೋ ಜೋ ಸಾಮ್ನಾ ನಹಿ ಕರ್ ಸಕೋ. ಇಷ್ಟು ಮುಗ್ಧರಾಗಬೇಡ್ರಿ, ಯಾವುದೇ ಪರಿಸ್ಥಿತಿ ಎದುರಿಸ್ಲಿಕ್ಕೆ ಆಗದೇ ಇರುವಷ್ಟು. ಅಂದ್ರೆ ನನಗಿದು ನಾಲೆಡ್ಜ್ ಇದೆ, ನಾನು ನಿರಾಕಾರ ಆತ್ಮ ಅನ್ನೋದು. ಆದ್ರೆ ಎಂದಿಗೂ ಇದನ್ ಮರಿಬಾರ್ದು, ನಾನು ದೇಹ ಅಲ್ಲ ಅನ್ನೋದು. ನನಗೆ ನಾಲೆಡ್ಜ್ ಇದೆ, ನನಗೆ ಅರ್ಥ ಆಗಿದೆ ಪರಮಾತ್ಮನ ಒಂದು ಸತ್ಯ ಜ್ಞಾನದ ಆಧಾರದಿಂದ ನಾ ಸಂಪೂರ್ಣ ಆತ್ಮ ಇದ್ದೀನಿ ಅಂತ. ಆದ್ರೆ ಇದು ನಾಲೆಡ್ಜ್ ಇರ್ಬೇಕಾಗಿದೆ. ರೋಲ್ ನಲ್ಲಿ ಏನಾದ್ರೂ ಕುಂದು ಕೊರತೆ ಇದೆ ಅಂತಂದ್ರ, ರೋಲ್ ನಲ್ಲಿ ಯಾವುದೇ ರೀತಿಯ ಹೆಚ್ಚು ಕಡಿಮೆ ಇದೆ ಅಂತಂದ್ರೆ ಅದು ನಾನಲ್ಲ, ಅದು ನಂದಲ್ಲ ಅನ್ನುವಂತಹ ಒಂದು ಸರಳತೆ, ಒಂದು ಏನು ನಾಲೆಡ್ಜ್ ಮಕ್ಕಳಿಗೆ ಇರಬೇಕು. ಆದ್ರೆ ಕೆಲವೊಮ್ಮೆ ಮಕ್ಕಳು ಇಷ್ಟು ಭೂಲಾಗ್ಬಿಡ್ತಾರಲ್ಲ, ಯಾವುದೇ ಪರಿಸ್ಥಿತಿಯನ್ನ ಅಂದ್ರೆ ದೇಹಭಾನದಲ್ಲಿ ಮುಳುಗುವಂತ ಪರಿಸ್ಥಿತಿ ಅದ ಅಂದ್ರೆ ಅದನ್ನ ಎದುರಿಸೋದಿಲ್ಲ, ಮುಳುಗಿ ಬಿಡ್ತಾರೆ. ಸರಳತೆಯ ಜೊತೆಗೆ ಎದುರಿಸುವಂತ ಶಕ್ತಿ, ಸಹನ ಶಕ್ತಿಯೂ ಕೂಡ ಬೇಕು. ಹೇಗೆ ಬಾಬಾ ಭೋಲಾನಾಥ್ ಇದ್ದಾರೆ, ಬಾಬಾ ಭೋಲಾನಾಥ್ ಇದ್ರು ಕೂಡ ಸರ್ವಶಕ್ತಿಮಾನ್ ಇದ್ದಾರೆ, ಸರ್ವೋಚ್ಚ ಶಕ್ತಿ ಇದ್ದಾರೆ. ಅದೇ ರೀತಿ ತಾವು ಮಕ್ಕಳು ಕೂಡ ಭೋಲಾಪನ್ ಭಲೆ ಇರ್ರಿ. ಭೋಲೆಪನ್ ಅರ್ಥಾತ್ ಆತ್ಮಿಕ್ ಸ್ಥಿತಿ, ಆತ್ಮಿಕ್ ಸ್ಥಿತಿ ಅರ್ಥಾತ್ ನಿಸ್ಸಂಕಲ್ಪ ಸ್ಥಿತಿ, ನಿಶ್ಚಿಂತ ಸ್ಥಿತಿ, ಅಥವಾ ಯಾವುದು ವಿಚಾರರಹಿತ, ಸ್ಟೋರಿ ಲೆಸ್, ನಿರಾಕಾರಿ ಶುದ್ಧ ಸ್ವರೂಪ ಏನಿದೆಯಲ್ಲ ಇದಕ್ಕೆ ಭೋಲಾಪನ್ ಅಂತ ಹೇಳಲಾಗ್ತದೆ. ಬರೀ ಇಷ್ಟಿದ್ರೆ ನಡೆಯುವುದಿಲ್ಲ, ಯಾಕಂದ್ರೆ ರಾವಣನ ಒಂದು ಅಸ್ತಿತ್ವದ ನಾಲೆಜು ಕೂಡ ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರ ಭೋಲಾನಾಥನಾಗುವುದ್ರ ಜೊತೆಯಲ್ಲಿ ಹೇಗೆ ಬಾಬಾ ಆಲ್ಮೈಟಿ ಅಥಾರಿಟಿ ಇದ್ದಾರೋ ಅದೇ ರೀತಿಯಾಗಿ ತಾವು ಮಕ್ಕಳು ಭೋಲಾನಾಥ್ ಆಗುವುದ್ರ ಜೊತೆಯಲ್ಲಿ ಶಕ್ತಿ ಸ್ವರೂಪರಾಗ್ರಿ. ಆಗ ಮಾಯಾದ ಗೋಲ ನಿಮಗ ಅಂಟೋದಿಲ್ಲ, ಮಾಯಾ ನಿಮಗ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಬದಲಾಗಿ ಅದು ನಮಸ್ಕಾರ ಮಾಡಿ ಹೋಗ್ತದೆ. ಸ್ಲೋಗನ್, अपने दिल में याद का झंडा लहराओ तो प्रत्यक्षता का झंडा लहरा जाएगा. ಅಂಡರ್ಲೈನ್, ತಮ್ಮ ಹೃದಯದಲ್ಲಿ ನೆನಪಿನ झंडा ಹಾರಿಸ್ರಿ, ಆಗ ಪ್ರತ್ಯಕ್ಷತೆಯ ಧ್ವಜವು ಹಾರಲು ಶುರುವಾಗುವುದು. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. ವಿಶೇಷ ಯಾದ್ಕಿ ಯಾತ್ರಾಕೋ ಪವರ್ಫುಲ್ ಬನಾವೋ. ವಿಶೇಷ ನೆನಪಿನ ಯಾತ್ರೆಯನ್ನ ಪವರ್ಫುಲ್ ಮಾಡ್ಕೊಡ್ರಿ. ಜ್ಞಾನ ಸ್ವರೂಪಕ್ಕೆ ಅನುಭವಿ ಬನೋ. ಜ್ಞಾನ ನಾಲೆಜ್ ಬಹಳಷ್ಟಿದೆ ಎಲ್ಲರ ಹತ್ರ, ಆ ಜ್ಞಾನದ ಸ್ವಯಂ ಸ್ವರೂಪರಾಗಿ ಅದರ ಅನುಭವಿ ಆಗ್ರಿ. आप श्रेष्ठ आत्माओं की शुभ वृत्ति, कल्याण की वृत्ति और शक्तिशाली वातावरण, अनेक तड़पती हुई भटकती हुई पुकार करने वाले आत्माओं को आनंद, शक्ति और शांति की अनुभूति कराएगी. अंडरलाइन, ತಮ್ಮ ಒಂದು ಶಕ್ತಿಶಾಲಿ ವೃತ್ತಿ, ಈ ವಾತಾವರಣ, ಅಲೆದಾಡುವ ಒದ್ದಾಡುತ್ತಿರುವಂತಹ ಕೂಗಾಡುತ್ತಿರುವಂತಹ ಎಲ್ಲ ಆತ್ಮರಿಗೆ ಆನಂದ, ಶಾಂತಿ, ಶಕ್ತಿಯ ಅನುಭವ ಮಾಡಿಸುವಂಥದ್ದಾಗಿದೆ. ಅದಕ್ಕಾಗಿ ವಿಶೇಷ ನೆನಪಿನ ಕಡೆಗೆ, ಪವರ್ಫುಲ್ ನೆನಪಿನ ಕಡೆಗೆ ಗಮನ ಕೊಡ್ರಿ. ಜ್ಞಾನ ಸ್ವರೂಪದ ಅನುಭವಿಗಳಾಗ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಕಡಿಮೆ ಸಮಯದಲ್ಲಿ ಕ್ವಾಲಿಟಿ ಯೋಗದ ಕಡೆಗೆ ಗಮನ ಕೊಡ್ತಾ ತಮ್ಮ ಮನ ಬುದ್ಧಿಯನ್ನ ಶರೀರದ ಪ್ರಪಂಚ, ಶರೀರದ ಮಾತು, ಶರೀರದ ಎಲ್ಲ ಕಥೆಯಿಂದ ಡಿಟ್ಯಾಚ್ ಮಾಡಿಕೊಂಡು ತಮ್ಮನ ಅಶರೀರಿ ನಿರಾಕಾರ ಆತ್ಮನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಮಾಡಿಕೊಡ್ರಿ. ಪರಂಧಾಮದಲ್ಲಿ ಅನುಭವ ಮಾಡ್ರಿ. ಸತ್ಯಂ ಶಿವಂ ಸುಂದರಂ ಪರಮಾತ್ಮನ ಅವಿನಾಶಿ ತಂದೆಯ ಸನ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಅನುಭವ ಮಾಡ್ರಿ. ತಾವೊಂದು ಸುಂದರ ಪ್ರಕಾಶ ಸ್ವರೂಪ ಆತ್ಮರೂಪದಲ್ಲಿ
ಅನುಭವ ಮಾಡ್ರಿ. ಪರಮಾತ್ಮನ ಸರ್ವ ಜ್ಞಾನದ ಭಂಡಾರ ನನ್ನಲ್ಲಿ ತುಂಬಿದೆ. ಪರಮಾತ್ಮ ಕೊಡುವಂತಹ ಒಂದೊಂದು ಜ್ಞಾನ ರತ್ನವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದಾಗಿದೆ. ಈಗ ನಾನು ಅರ್ಥ ಮಾಡಿಕೊಂಡಿರುವೆ ನಿಜವಾದ ಬೆಲೆ ಯಾವುದಕ್ಕೆಂದು, ನಿಜವಾದ ಮೌಲ್ಯ ಯಾವುದೆಂದು, ಹಾಗೂ ಯಾವುದು ಅವಿನಾಶಿ, ಯಾವುದು ವಿನಾಶಿ, ಯಾವುದು ಸರ್ವಕಾಲಿಕ, ಯಾವುದು ಅಲ್ಪಕಾಲಿಕ ಎನ್ನುವ ಅರಿವು ಪ್ರಾಪ್ತವಾಗಿದೆ. ಯಾಕೆಂದರೆ ಮಾನವ ಜೀವನದಲ್ಲಿ ವಸ್ತುವಿನ ಬೆಲೆಯನ್ನ ಹೆಚ್ಚಿಸುತ್ತಾ ಸ್ವಯಂ ನನ್ನನ್ನ ಗೌಣ, ಕಡಿಮೆ, ಕುಂದು ಕೊರತೆ ಉಳ್ಳಂತ ವ್ಯಕ್ತಿ ಎಂದು ತಿಳಿದು ಸದಾ ನಾನು ವಸ್ತು, ಬಂಗಾರ, ಸಾಮಾನುಗಳಿಗೆ ಹೆಚ್ಚು ಬೆಲೆ ನೀಡುತ್ತಿದ್ದೆ. ಈಗ ನನಗೆ ಅರ್ಥವಾಗಿದೆ, ನಾನು ಸ್ವಯಂ ಜ್ಞಾನ ಸ್ವರೂಪ, ಜ್ಞಾನ ರತ್ನ ಆತ್ಮನಾಗಿರುವೆ. ನನ್ನ ಮೌಲ್ಯ ಅತ್ಯಮೂಲ್ಯವಾಗಿದೆ. ಪರಮಾತ್ಮ ಸಮಾನ ಈ ಮನಸ್ಸನ್ನ ನಾನು ಶುದ್ಧ ಸ್ವರೂಪದಲ್ಲಿ ಅನುಭವ ಮಾಡುತ್ತಾ ಎಲ್ಲರೊಳಗೂ ಆ ಸತ್ಯ ಸ್ವರೂಪ, ಆತ್ಮ ಸ್ವರೂಪವನ್ನ ನೋಡ್ತಾ ಇದ್ದೀನಿ. ಇದೊಂದು ವಿಶ್ವ ನಾಟಕ, ಇದೊಂದು ರಂಗಮಂಚ. ಇಲ್ಲಿ ಯಾರೆಲ್ಲ ಗೊಂಬೆಗಳು, ದೇಹಧಾರಿ ಮಾನವರಿದ್ದಾರೋ ಗೊಂಬೆ ರೂಪದಲ್ಲಿ ಸೂತ್ರದ ಗೊಂಬೆಯ ಹಾಗೆ ತಮ್ಮ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ. ಯಾಕೆಂದರೆ ನನಗೆ ಅರ್ಥವಾಗಿದೆ, ಇದು ಮಾಡಲ್ಪಟ್ಟ ನಾಟಕ. ಇಲ್ಲಿ ಮಾಡುವುದು, ಮಾಡಿಸುವುದು ಏನೂ ಇಲ್ಲ. ಕೇವಲ ಸಾಕ್ಷಿಯಾಗಿ ನೋಡುತ್ತಿರುವೆನು, ಮನರಂಜನೆಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.